ತೆಂಡೂಲ್ಕರ್ ವರ್ಸಸ್ ವಿರಾಟ್ ಕೊಹ್ಲಿ. ಒಬ್ರು ಕ್ರಿಕೆಟ್ ದೇವರು, ಮತ್ತೊಬ್ರು ಕ್ರಿಕೆಟ್ ಲೋಕದ ದೊರೆ. ಆದರೆ ಈ ಇಬ್ಬರಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಯಾರು ಬೆಸ್ಟ್ ಎನ್ನುವಂಥ ಚರ್ಚೆಯೊಂದು ಕಳೆದ 3-4 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹಚ್ಚಿದೆ. ಅಷ್ಟಕ್ಕೂ ಈ ಕಿಡಿಯನ್ನ ಹಚ್ಚಿದ್ದೇ ಸೌತ್ ಆಫ್ರಿಕಾದ ಲೆಜೆಂಡರಿ ಪ್ಲೇಯರ್ AB ಡಿವಿಲಿಯರ್ಸ್. ಸಚಿನ್ ಮತ್ತು ಕೊಹ್ಲಿ ನಡುವೆ ಬೆಸ್ಟ್ ವಾರ್ ಬಂದಿದ್ದು ಹೇಗೆ? ABD ಹೇಳಿದ್ದೇನು? ಪರ ವಿರೋಧದ ವಾರ್ ಹೇಗಿದೆ? ಮಾಜಿ ಆಟಗಾರರು ರೊಚ್ಚಿಗೆದ್ದಿದ್ದೇಕೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ದಾಖಲೆಗಳ ಸಾಮ್ರಾಟ ಸಚಿನ್ ತೆಂಡೂಲ್ಕರ್ ಆಗಿದ್ರೆ ಆಕ್ರಮಣಕಾರಿ ಬ್ಯಾಟಿಂಗ್ನ ಪಿತಾಮಹ ವಿರಾಟ್ ಕೊಹ್ಲಿ. 2 ವಿಭಿನ್ನ ಯುಗಗಳ ದಿಗ್ಗಜ ಆಟಗಾರರು ಇವರು. ಟೀಮ್ ಇಂಡಿಯಾವನ್ನ ವಿಶ್ವ ಕ್ರಿಕೆಟ್ನಲ್ಲಿ ಬಾಸ್ ಮಾಡುವಲ್ಲಿ ಇವರಿಬ್ಬರ ಪಾತ್ರ ತುಂಬಾನೇ ದೊಡ್ಡದಿದೆ. ಆದರೆ ಇತ್ತೀಚೆಗೆ ದಕ್ಷಿಣ ಆಫ್ರಿಕಾದ ಮಾಜಿ ಆಟಗಾರ AB ಡಿವಿಲಿಯರ್ಸ್ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇವರಿಬ್ಬರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ವಿದೇಶಿ ನೆಲ ಅಂದ್ರೆ ಓವರ್ಸೀಸ್ ಪಿಚ್ಗಳಲ್ಲಿ ಟೆಸ್ಟ್ ಮಾದರಿ ಅಂತ ಬಂದಾಗ ಸಚಿನ್ ತೆಂಡೂಲ್ಕರ್ಗಿಂತ ವಿರಾಟ್ ಕೊಹ್ಲಿ ಅವರೇ ಹೆಚ್ಚು ಶ್ರೇಷ್ಠ, ಹಾಗೆ ಬಲಿಷ್ಠ ಆಟಗಾರ ಅಂದಿದ್ರು. ABD ನೀಡಿದಂಥ ಇದೇ ಹೇಳಿಕೆಯ ಈಗ ಪರ ವಿರೋಧದ ಬಿರುಗಾಳಿ ಎಬ್ಬಿಸಿದೆ. ಸಚಿನ್ ಟ್ರೆಂಡ್ ಸೆಟ್ಟರ್, ಯಶಸ್ಸು ಸಾಧಿಸಿದ ಕೊಹ್ಲಿ. ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಹೇಗೆ ಡೇಂಜರಸ್ ಟೀಮ್ ಆಯಿತು ಅನ್ನೋ ಬಗ್ಗೆ ಮಾತನಾಡಿದ್ದಾರೆ AB ಡಿವಿಲಿಯರ್ಸ್. ಭಾರತದ ಬ್ಯಾಟರ್ಗಳು ವಿದೇಶದ ಬೌನ್ಸಿ ಹಾಗೆ ಸೀಮಿಂಗ್ ಬೌಲಿಂಗ್ ಪಿಚ್ಗಳಲ್ಲೂ ಕೂಡ ಅತ್ಯುತ್ತಮವಾಗಿ ಆಡಬಹುದು ಅನ್ನೋದನ್ನ ಫಾರ್ ದಿ ಫಸ್ಟ್ ಟೈಮ್ ತೋರಿಸಿಕೊಟ್ಟವರು ಸಚಿನ್ ತೆಂಡೂಲ್ಕರ್. ಸೊ ಹೀಗಾಗಿ ಸಚಿನ್ ಟ್ರೆಂಡ್ ಸೆಟ್ಟರ್. ಆದರೆ ಸಚಿನ್ ಹಾಕಿಕೊಟ್ಟಂತ ಈ ಹಾದಿಯನ್ನ ವಿರಾಟ್ ಕೊಹ್ಲಿ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದಾರೆ. ವಿದೇಶಿ ಮಣ್ಣಿನಲ್ಲಿ ಕೊಹ್ಲಿ ಸಚಿನ್ಗಿಂತಲೂ ಕೂಡ ಹೆಚ್ಚು ಬಲಿಷ್ಠವಾಗಿ ಪ್ರದರ್ಶನ ನೀಡಿ ತಂಡವನ್ನ ಯಶಸ್ವಿ ತಂಡವನ್ನಾಗಿ ಮಾಡಿದರು. ಕೊಹ್ಲಿ ಮತ್ತು ಸಚಿನ್ ವಿದೇಶದಲ್ಲಿ ಸೃಷ್ಟಿಸಿದಂಥ ಈ ಸುನಾಮಿಯಿಂದಲೇ ಈಗ KL ರಾಹುಲ್, ದೇವದತ್ ಪಡಿಕ್ಕಲ್ ಅವರಂಥ ಯುವ ಆಟಗಾರರು ವಿದೇಶಿ ಟೆಸ್ಟ್ನಲ್ಲಿ ಅತ್ಯುತ್ತಮವಾಗಿ ಅಂದರೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ನೀಡೋಕೆ ಸಾಧ್ಯವಾಗ್ತಾ ಇದೆ ಅಂತೇಳಿ ABD ಹೇಳಿದರು. ಸೊ ಡಿವಿಲಿಯರ್ಸ್ ಅವರ ಇದೇ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿದೆ. ಕ್ರಿಕೆಟ್ ಎಕ್ಸ್ಪರ್ಟ್ಸ್, ಫ್ಯಾನ್ಸ್, ಮಾಜಿ ಕ್ರಿಕೆಟರ್ಸ್ ಹೀಗೆ ಎಲ್ಲರೂ ಕೂಡ ಅಂಕಿಅಂಶಗಳನ್ನು ಮುಂದಿಟ್ಟು ಕೊಹ್ಲಿಗಿಂತಲೂ ಸಚಿನ್ ಗ್ರೇಟ್ ಅಂತಿದ್ದಾರೆ, ಹಾಗೆ ಕಂಪ್ಯಾರಿಸನ್ ಬೇಡ ಅಂತಿದ್ದಾರೆ. ಹಾಗಾದ್ರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಇವರಿಬ್ಬರ ಜರ್ನಿ ಹಾಗೆ ರೆಕಾರ್ಡ್ಸ್ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಓವರ್ ಆಲ್ ಟೆಸ್ಟ್ ಪಂದ್ಯಗಳು ಅಂತ ಬಂದಾಗ, ಸೊ ಹಾಗೆ ಸಚಿನ್ ಹಾಗೆ ವಿರಾಟ್ ಕೊಹ್ಲಿ ಅವರು ಎಷ್ಟು ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ ಅಂತ ನೋಡಿದಾಗ ಸಚಿನ್ ಬರೋಬ್ಬರಿ 200 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ ಭಾರತಕ್ಕಾಗಿ. ಅದು ಅಲ್ಲದೆ ಜಗತ್ತಿನಲ್ಲೇ ಅಂದರೆ ಕ್ರಿಕೆಟ್ ಲೋಕದಲ್ಲೇ ಅತಿ ಹೆಚ್ಚು ಟೆಸ್ಟ್ ಪಂದ್ಯಗಳನ್ನು ಆಡಿರುವಂಥ ಏಕೈಕ ಆಟಗಾರ ಅಥವಾ ನಂಬರ್ 1 ಪ್ಲೇಸ್ನಲ್ಲಿರುವಂಥ ಆಟಗಾರ, ಹಾಗೆ 200 ಅಂಕಿಅಂಶಗಳನ್ನು ಮುಟ್ಟಿರುವಂಥ ಏಕೈಕ ಆಟಗಾರ ಅಂದರೆ ಅದು ಸಚಿನ್ ತೆಂಡೂಲ್ಕರ್. ಸೊ ಭಾರತ ಪರ ಅಷ್ಟೇ ಅಲ್ಲ, ವಿಶ್ವ ಕ್ರಿಕೆಟ್ನಲ್ಲಿ 200 ಪಂದ್ಯಗಳನ್ನು ಅಂದರೆ ಟೆಸ್ಟ್ ಪಂದ್ಯಗಳನ್ನು ಆಡಿರುವಂಥ ಏಕೈಕ ಆಟಗಾರ ಸಚಿನ್. ಸೊ ಉಳಿದವರೆಲ್ಲರೂ ಕೂಡ 200ರ ಒಳಗೆ ಇದ್ದಾರೆ. ಸೊ 200ರ ಗಡಿಯನ್ನು ಮುಟ್ಟಿರೋದು ಸಚಿನ್ ಒಬ್ಬರೇ. ಇನ್ನು ವಿರಾಟ್ ಕೊಹ್ಲಿ ಈ ಲಿಸ್ಟ್ನಲ್ಲಿ 123 ಪಂದ್ಯಗಳನ್ನು ಆಡಿದ್ದಾರೆ. ಭಾರತ ಪರ 123 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ. ಇದು ಕಂಪೇರ್ ಮಾಡಿದರೆ ಕೊಹ್ಲಿಗಿಂತ 77 ಹೆಚ್ಚಿನ ಪಂದ್ಯಗಳನ್ನು ಸಚಿನ್ ಆಡಿರುವಂಥದ್ದು. ಇನ್ನು ಓವರ್ ಆಲ್ ಇನ್ನಿಂಗ್ಸ್ ಅಂತ ಬಂದಾಗ, ಸಚಿನ್ 329 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗನ್ನು ಮಾಡಿದ್ದಾರೆ. ಅದೇ ವಿರಾಟ್ ಕೊಹ್ಲಿ 210 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗನ್ನು ಮಾಡಿದ್ದಾರೆ. ಇನ್ನು ರನ್ಸ್ ವಿಚಾರವನ್ನು ನೋಡೋದಾದರೆ, ಸೊ ಸಚಿನ್ ಇದರಲ್ಲೂ ಕೂಡ ಟಾಪ್ನಲ್ಲಿರುವಂಥದ್ದು 15,921 ರನ್ಗಳನ್ನು ಕಲೆ ಹಾಕಿದ್ದಾರೆ ಸಚಿನ್ ತೆಂಡೂಲ್ಕರ್. ಟೆಸ್ಟ್ ಮಾದರಿಯಲ್ಲಿ ಸಚಿನ್ 15,000+ ರನ್ಗಳ ಸರದಾರನಾಗಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ 10,000 ಕ್ರಿಕೆಟ್ಗಳ ಕ್ಲಬ್ ಕೂಡ ಸೇರೋಕೆ ಸಾಧ್ಯವಾಗಲಿಲ್ಲ. ದಿಢೀರಂತ ಅವರು ನಿವೃತ್ತಿಯನ್ನ ಘೋಷಣೆ ಮಾಡಿದ್ರಿಂದ ಈ 10,000 ಮೈಲುಗಲ್ಲನ್ನು ತಲುಪೋದನ್ನ ಮಿಸ್ ಮಾಡಿಕೊಂಡ್ರು. ಸೊ ಕೊಹ್ಲಿ ಟೆಸ್ಟ್ ಮಾದರಿಯಲ್ಲಿ 9,230 ರನ್ಗಳನ್ನು ಕಲೆ ಹಾಕಿದ್ದಾರೆ. ಭಾರತ ಪರ 10,000ಕ್ಕೂ ಹೆಚ್ಚು ರನ್ಗಳನ್ನು ಅಂದರೆ ಟೆಸ್ಟ್ ಮಾದರಿಯ ರನ್ಗಳನ್ನು ಕಲೆ ಹಾಕಿರೋದು ಕೇವಲ 3 ಆಟಗಾರರು. ಈ ಪೈಕಿ ಸಚಿನ್ ನಂಬರ್ 1 ಪ್ಲೇಸ್ನಲ್ಲಿದ್ದಾರೆ. ಸೆಕೆಂಡ್ ಪ್ಲೇಸ್ನಲ್ಲಿ ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್ ಇದ್ದಾರೆ. ಹಾಗೆ ನಂಬರ್ 3ನಲ್ಲಿ ಸುನಿಲ್ ಗವಾಸ್ಕರ್ ಇದ್ದಾರೆ. ಅಂದರೆ ಭಾರತ ಪರ 10,000 ಟೆಸ್ಟ್ ರನ್ಗಳ ಮೈಲುಗಲ್ಲನ್ನು ತಲುಪಿರೋದು 3 ಜನ ಮಾತ್ರ. ಇನ್ನು ಬ್ಯಾಟಿಂಗ್ ಆವರೇಜ್ ಅಂತ ನೋಡಿದಾಗ ಟೆಸ್ಟ್ ಮಾದರಿಯಲ್ಲಿ ಸಚಿನ್ ಅವರ ಬ್ಯಾಟಿಂಗ್ ಆವರೇಜ್ 53.78 ಇದೆ. ಸೊ ಇಲ್ಲಿ ಆವರೇಜ್ ಕೂಡ ಚೆನ್ನಾಗಿದೆ ಸಚಿನ್ ಅವ್ರದ್ದು. ಇನ್ನು ವಿರಾಟ್ ಕೊಹ್ಲಿ ಅವ್ರದ್ದು
46.85 ಇದೆ ಆವರೇಜ್, ಬ್ಯಾಟಿಂಗ್ ಆವರೇಜ್. ಇನ್ನು ಗರಿಷ್ಠ ಸ್ಕೋರ್ ಟೆಸ್ಟ್ ಮಾದರಿಯಲ್ಲಿ ಇವರಿಬ್ಬರು ಕಲೆ ಹಾಕಿರುವಂಥ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಅಂದರೆ ಸಚಿನ್ ತೆಂಡೂಲ್ಕರ್ ಅವ್ರದ್ದು 248 ರನ್ಗಳನ್ನು ಕಲೆ ಹಾಕಿ ಅಜೇಯರಾಗಿ ಉಳಿದಿರೋದೇ ಅವರ ವೃತ್ತಿ ಜೀವನದ ಟೆಸ್ಟ್ ಮಾದರಿಯ ಅತಿ ಹೆಚ್ಚು ವೈಯಕ್ತಿಕ ಸ್ಕೋರ್ ಆಗುತ್ತೆ. ಹಾಗೆ ಕಿಂಗ್ ವಿರಾಟ್ ಕೊಹ್ಲಿ ಅವ್ರದನ್ನ ನೋಡಿದರೆ 254 ರನ್ಗಳನ್ನು ಕಲೆ ಹಾಕಿ ಅಜೇಯರಾಗಿ ಉಳಿದಿರೋದು ವಿರಾಟ್ ಕೊಹ್ಲಿ ಅವರ ಅತ್ಯುತ್ತಮ ವೈಯಕ್ತಿಕ ಇನ್ನಿಂಗ್ಸ್ ಆಗಿದೆ ಟೆಸ್ಟ್ ಮಾದರಿಯಲ್ಲಿ. ಇನ್ನು ಶತಕ ಅಂತ ಬಂದಾಗ, ಶತಕಗಳಲ್ಲೇ ಶತಕ ಬಾರಿಸಿರುವಂಥ ಜಗತ್ತಿನ ಏಕೈಕ ಕ್ರಿಕೆಟರ್ ಅಂದರೆ ಅದು ನಮ್ಮ ಸಚಿನ್ ತೆಂಡೂಲ್ಕರ್. ಟೆಸ್ಟ್ ಮಾದರಿಯಲ್ಲಿ 51 ಶತಕಗಳನ್ನು ಬಾರಿಸಿದ್ದಾರೆ ಸಚಿನ್ ತೆಂಡೂಲ್ಕರ್. ಸೊ ಟೆಸ್ಟ್ ಮಾದರಿಯಲ್ಲೇ ಶತಕಗಳಲ್ಲಿ ಅರ್ಧ ಸೆಂಚುರಿ ಅವರದ್ದು ಇದೆ. ಇನ್ನು ವಿರಾಟ್ ಕೊಹ್ಲಿ ಟೆಸ್ಟ್ ಮಾದರಿಯಲ್ಲಿ 30 ಶತಕಗಳನ್ನು ದಾಖಲು ಮಾಡಿದ್ದಾರೆ. ವಿರಾಟ್ ಕೊಹ್ಲಿ 30 ಶತಕ ಇದೆ ಟೆಸ್ಟ್ ಮಾದರಿಯಲ್ಲಿ. ಇನ್ನು ಅರ್ಧ ಶತಕಗಳು ಅಂತ ಬಂದಾಗ ಸಚಿನ್ ಇಲ್ಲೂ ಕೂಡ ಲೀಡ್ನಲ್ಲಿದ್ದಾರೆ, 68 ಅರ್ಧ ಶತಕಗಳನ್ನು ಟೆಸ್ಟ್ ಮಾದರಿಯಲ್ಲಿ ಬಾರಿಸಿದ್ದಾರೆ. ಇನ್ನು ಕಿಂಗ್ ವಿರಾಟ್ ಕೊಹ್ಲಿ 31 ಅರ್ಧ ಶತಕಗಳಿದೆ. ಇನ್ನು ಡಬಲ್ ಸೆಂಚುರಿ ಅಂತ ಬಂದಾಗ ಇಲ್ಲಿ ಸಚಿನ್ಗಿಂತ ಕೊಹ್ಲಿ ಮುಂದಿದ್ದಾರೆ. ಸೊ ಕೊಹ್ಲಿ ಒಟ್ಟಾರೆಯಾಗಿ 6 ಸಲ ಟೆಸ್ಟ್ ಮಾದರಿಯಲ್ಲಿ 200 ರನ್ಗಳ ಗಡಿಯನ್ನು ದಾಟಿದ್ದಾರೆ. ಸೊ 6 ದ್ವಿಶತಕಗಳು ಸಚಿನ್ ಅವರ ಲಿಸ್ಟ್ನಲ್ಲಿದೆ. ಸೊ ಈ ಪೈಕಿ ಇನ್ನೂ ಒಂದು ಎಕ್ಸ್ಟ್ರಾ ಡಬಲ್ ಸೆಂಚುರಿಯನ್ನು ಹೊಡೆದಿರುವಂಥದ್ದು ಕಿಂಗ್ ವಿರಾಟ್ ಕೊಹ್ಲಿ. 7 ಡಬಲ್ ಸೆಂಚುರಿಗಳ ದಾಖಲೆ ವಿರಾಟ್ ಕೊಹ್ಲಿ ಅವರ ಹೆಸರಲ್ಲಿದೆ. ಇನ್ನು ವಿದೇಶಿ ನೆಲದಲ್ಲಿ ಇವರಿಬ್ಬರ ಸ್ಟಾಟ್ಸ್ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ವಿದೇಶಿ ಟೆಸ್ಟ್ಗಳಂತ ಬಂದಾಗ ಸಚಿನ್ ತೆಂಡೂಲ್ಕರ್ 63 ವಿದೇಶಿ ಪಂದ್ಯಗಳನ್ನು ಅಂದರೆ ವಿದೇಶಗಳಲ್ಲಿ 63 ಪಂದ್ಯಗಳನ್ನು ಆಡಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ 66 ಪಂದ್ಯಗಳನ್ನು ಆಡಿದ್ದಾರೆ. ಇನ್ನು ರನ್ಸ್ ಅಂತ ನೋಡಿದಾಗ ಸಚಿನ್ ವಿದೇಶಿ ಪಿಚ್ಗಳಲ್ಲಿ 8,705 ರನ್ಗಳನ್ನು ಕಲೆ ಹಾಕಿದ್ರೆ ವಿರಾಟ್ ಕೊಹ್ಲಿ 4,774 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ಆವರೇಜ್ ಅಂತ ನೋಡೋದಾದ್ರೆ ಬ್ಯಾಟಿಂಗ್ ಆವರೇಜ್ ಸಚಿನ್ ಅವ್ರದ್ದು 51+ ಇದ್ರೆ ವಿರಾಟ್ ಕೊಹ್ಲಿ ಅವ್ರದ್ದು 42+ ಇದೆ. ಇನ್ನು ವಿದೇಶಿ ನೆಲಗಳಲ್ಲಿ ಟೆಸ್ಟ್ನ ಶತಕಗಳನ್ನು ಕಂಪೇರ್ ಮಾಡಿದರೆ ಸಚಿನ್ ವಿದೇಶಿ ನೆಲಗಳಲ್ಲಿ 17 ಶತಕ ಬಾರಿಸಿದ್ರೆ ವಿರಾಟ್ ಕೊಹ್ಲಿ 12 ಶತಕಗಳನ್ನು ಬಾರಿಸಿದ್ದಾರೆ. ಸೊ ಇದು ಓವರ್ ಆಲ್ ಸ್ಟಾಟ್ಸ್. ಈವನ್ ವಿದೇಶಿ ನೆಲದಲ್ಲಿ ಪರ್ಫಾರ್ಮೆನ್ಸ್ ನೋಡಿದಾಗಲೂ ಕೂಡ ಸಚಿನ್ ಕೊಹ್ಲಿಗಿಂತ ಸ್ವಲ್ಪ ಲೀಡ್ನಲ್ಲಿದ್ದಾರೆ. ಸಚಿನ್ ತೆಂಡೂಲ್ಕರ್ ಸುಮಾರು 24 ವರ್ಷಗಳ ಕಾಲ ಟೆಸ್ಟ್ ಕ್ರಿಕೆಟ್ನಲ್ಲಿ ಆಡಿದ್ರು. ವೆಸ್ಟ್ ಇಂಡೀಸ್ನ ವೇಗದ ಬೌಲರ್ಗಳಿಂದ ಹಿಡಿದು ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡ್ನ ಬೌಲಿಂಗ್ ಅಟ್ಯಾಕ್ಗಳನ್ನು ಕೂಡ ಸಮರ್ಥವಾಗಿ ನಿಭಾಯಿಸುತ್ತಾ ಲಾಂಗ್ ಟೈಮ್ ಯಶಸ್ವಿ ಬ್ಯಾಟರ್ ಆಗಿ ಭಾರತ ತಂಡಕ್ಕೆ ಬೆನ್ನೆಲುಬಾಗಿದ್ರು. 1989 ನವೆಂಬರ್ 15 ತಮ್ಮ ಟೆಸ್ಟ್ ಕರಿಯರ್ನ ಶುರು ಮಾಡಿದಂಥ ಸಚಿನ್ ತೆಂಡೂಲ್ಕರ್ 2 ದಶಕಗಳ ಕಾಲ ಭಾರತದ ಬೆನ್ನೆಲುಬಾಗಿದ್ರು. 2013 ನವೆಂಬರ್ 16 ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನು ಹೇಳ್ತಾರೆ. ಇನ್ನು ವಿರಾಟ್ ಕೊಹ್ಲಿ ಬಗ್ಗೆ ನೋಡೋದಾದ್ರೆ 2011 ಜೂನ್ 20 ತಮ್ಮ ಮೊದಲ ಟೆಸ್ಟ್ ಪಂದ್ಯವನ್ನು ಆಡ್ತಾರೆ. ಹಾಗೆ ಪದಾರ್ಪಣೆ ಪಂದ್ಯವಾಗಿತ್ತು ಅವರಿಗೆ. 2025 ಮೇ 12 ಅಧಿಕೃತವಾಗಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ. ಸೊ ಕಳೆದ IPL ಟೈಮಲ್ಲಿ ಅಂದರೆ 2025 IPL ಟೈಮಲ್ಲಿ ಮಿಡ್ಲಲ್ಲೇ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಮೂಲಕ ಅಧಿಕೃತವಾಗಿ ಟೆಸ್ಟ್ಗೂ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ. ಇನ್ನು ವಿರಾಟ್ ಕೊಹ್ಲಿ ಅವರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ಆಧುನಿಕ ಕ್ರಿಕೆಟ್ನಲ್ಲಿ ಫಿಟ್ನೆಸ್ ಕ್ರಾಂತಿಯನ್ನ ಮಾಡಿತು. ಆಕ್ರಮಣಕಾರಿಯಾದಂಥ ಇಂಟೆಂಟ್ ಅನ್ನ ತೋರಿಸ್ತಾ ಇದ್ದಿದ್ದು, ಜೊತೆಗೆ ವಿದೇಶಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ದು ಅವರ ಕಾಲಘಟ್ಟದಲ್ಲೇ. ಅದರಲ್ಲೂ ಒಬ್ಬ ನಾಯಕನಾಗಿ ಭಾರತವನ್ನ ವಿದೇಶಗಳಲ್ಲಿ ಟಫ್ ಕಾಂಪಿಟೇಟರ್ ಆಗಿ ರೂಪಿಸುವಲ್ಲಿ ಕೊಹ್ಲಿ ಅವರ ಬ್ಯಾಟಿಂಗ್, ಅಗ್ರೆಷನ್ ಜೊತೆಗೆ ಅವರ ಕ್ಯಾಪ್ಟನ್ಸಿಯ ಪಾತ್ರ ತುಂಬಾನೇ ದೊಡ್ಡದಿದೆ. ಹೀಗಾಗಿ ಕ್ರಿಕೆಟ್ ಅಂತ ಬಂದಾಗ ಭಾರತದ ಪಾಲಿಗೆ ಸಚಿನ್ ತೆಂಡೂಲ್ಕರ್ ಹಾಗೆ ವಿರಾಟ್ ಕೊಹ್ಲಿ ಇಬ್ಬರು ಕೂಡ ಗ್ರೇಟೆ. ಅವರು ಹೆಚ್ಚು ಅಥವಾ ಇವರು ಕಮ್ಮಿ ಎನ್ನುವಂತ ಮಾತಿಲ್ಲ. ಭಾರತ ಪರ ಆಡಿರುವಂಥ ಪ್ರತಿಯೊಬ್ಬ ಆಟಗಾರನ್ನು ಕೂಡ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದ್ರಿಂದಲೇ ಭಾರತ ಇವತ್ತು ವಿಶ್ವ ಕ್ರಿಕೆಟ್ನ ಬಾಸ್ ಆಗಿದೆ. ಸೊ ಹೀಗಾಗಿ ಆಟಗಾರರ ನಡುವೆ ಯಾವುದೇ ಕಂಪ್ಯಾರಿಸನ್ನ ಅಗತ್ಯ ಇಲ್ಲ. ನಮಸ್ಕಾರ.